ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನನಗೋಸ್ಕರ ನನ್ನ ಮಗ ತಂದ್ಕೊಟ್ಟಿರೋ ಮೊದಲನೇ ಉಡುಗೊರೆ. ಇದು ನನ್ನ ಉಸಿರಿರೋರ್ಗೂ ನಾನು ಮರೆಯಲ್ಲ. ಏನು ತುಳಸಿಯವರೇ, ಇಷ್ಟೊಂದು ಹಸಿರು ಬಳೆಗಳು? ಏನು ಬಸರಿ ಬೈಕೆ ಅಂತ ತರಿಸ್ಕೊಂಡ್ರಾ? ಬೈಕೇನೆ, ಆದರೆ ಇದನ್ನು ನಾನು ತರಿಸ್ಕೊಳ್ಳಿಲ್ಲ, ನನ್ನ ಮಗ ತಂದ್ಕೊಟ್ಟ. ಪರವಾಗಿಲ್ವೇ, ಅವಿ ನಿಮಗೆ ದಿನಕ್ಕೊಂದು ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ಆಯಿತು. ಇಲ್ಲ, ಇದು ಅವಿ ತಂದಿದ್ದಲ್ಲ. ಹೋ, ಸಮರ್ಥ್ ತಂದಿದ್ದ? ಅವನಿಗೆ ನಿಮಗೆ ಹಸಿರು ಗಾಜಿನ ಬಳೆಗಳು ಇಷ್ಟ ಅಂತ ಗೊತ್ತಿದೆ ಅಲ್ವಾ? ನೋಡಿ, ನಿಮ್ಗೆ ಇಷ್ಟ ಇರೋದು ನಾನು ತಂದ್ಕೊಡೋಕ್ಕಾಗದಿದ್ರೂ ಮಕ್ಕಳು ತಂದುಕೊಟ್ಟಿದ್ದಾರೆ. ಇದು ಪಾಪು ತಂದಿದ್ದಲ್ಲ, ಅಭಿ ತಂದಿದ್ದು. ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ಈ ಬಳೆಗಳನ್ನ? ಹೌದು, ಅಭಿನೇ ತಂದ್ಕೊಟ್ಟಿದ್ದು. ನಂಗೆ ನಂಬೋಕೆ ಆಗ್ತಿಲ್ಲ ತುಳಸಿಯವರೇ. ಅಭಿ ನಿಮಗೆ ಗಿಫ್ಟ್ ತಂದು ಕೊಟ್ನಾ? ಅದು ಈ ಹಸಿರು ಗಾಜಿನ ಬಳೆಗಳನ್ನ? ಅಭಿ ಇಷ್ಟೊಂದು ಬದಲಾಗಿದ್ದಾನ? ಹೌದು, ಅವನು ಬದಲಾಗಿದ್ದಾನೆ. ಇತ್ತೀಚೆಗೆ ಅವನು ಆಡ್ತಿರೋ ಮಾತು, ಅವನು ನನ್ನ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ, ಅವನ ಕಣ್ಣಲ್ಲಿರೋ ಪ್ರೀತಿ, ಇದೆಲ್ಲ ಹೇಳ್ತಾ ಇದೆ ಅವನು ತುಂಬ ಬದಲಾಗಿದ್ದಾನೆ ಅಂತ. ಅವನು ಚಿಕ್ಕಂದಿಂದನೂ ಹಾಗೇನೆ, ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಎಲ್ಲರ ಜೊತೆನೂ ಜಗಳ ಮಾಡ್ಕೋತಿದ್ದ. ತುಂಬ ಮುಂಗೋಪ, ಯಾರನ್ನೂ ಹಚ್ಕೋತಿರ್ಲಿಲ್ಲ. ಆದರೆ ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರನ್ನ ತುಂಬ ಪ್ರೀತಿಸ್ತಿದ್ದ. ಅವನು ನಿಮ್ಮನ್ನ ತನಗೆ ಗೊತ್ತಿಲ್ಲದಿರೋ ಹಾಗೆ ತಾಯಿ ಅಂತ ಒಪ್ಕೋತಾ ಇದ್ದಾನೆ. ಇನ್ನೇನು ಅಮ್ಮ ಅಂತ ಕರಿಬೇಕಷ್ಟೆ. ಹೌದು, ಆ ಕ್ಷಣ ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ಬಳೆಗಳು ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದೆ ಅಂತಾಯಿತು. ನೀವು ಸ್ಕೂಲ್ಗೆ ಹೋಗ್ತಾ ಇದ್ದಾಗಲೂ ಏನೋ ಈ ಹಸಿರು ಗಾಜಿನ ಬಳೆಗಳ ಮೇಲೆ ಒಂದು ಹಾಡು ಹಾಡ್ತಾ ಇದ್ರಿ ಅಂತ ಹೇಳಿದ ನೆನಪು. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೋಸ್ಕರ ಮತ್ತೆ ಅದನ್ನು ಹಾಡ್ಬೋದಾ? ಈಗ ಹಾಡೋದಾ? ಇಲ್ಲ ಮಾಧವರೇ, ಅದು ತುಂಬ ಹಿಂದೆ. ನನಗೀಗ ಅಭ್ಯಾಸ ತಪ್ಪೋಗಿದೆ. ಹಾಗಂದ್ರೆ ನಂಬ್ತೀನಾ? ನಿಮ್ಮೊಳಗೆ ಆ ಕಲಾ ಸರಸ್ವತಿನೇ ಮನೆ ಮಾಡಿದಾಳೆ ಅಂತ ನೀವು ಡಾನ್ಸ್ ಮಾಡಿದಾಗಲೇ ಗೊತ್ತಾಯ್ತು. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ನಂಗೆ ಗೊತ್ತು. ನನಗೋಸ್ಕರ ಪ್ಲೀಸ್. ಹಾಡಿ. ಇವತ್ತು ಬೇಡ, ಇನ್ನೊಂದಿನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.